ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಂದು ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಇವತ್ತು ನಾವು ಆ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ 54ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. ಅಂದ್ರೆ ಇಲ್ಲಿ ಈ ಚಿಹ್ನೆ ಯಾವ್ದಂದ್ರೆ ರೂಪಾಯಿ ಚಿಹ್ನೆ. ಹೌದಾ? ರೂಪಾಯಿಗಳನ್ನ ನಾವು ಈ ರೀತಿ ಚಿಹ್ನೆಯನ್ನು ಸೂಚಿಸಿ ಬರಿತೇವೆ. ಹಾಗಾದ್ರೆ ಈ ರೂಪಾಯಿ ಇದ್ದದನ್ನ ಪೈಸೆಗಳಲ್ಲಿ ಎಷ್ಟಾಗ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಲೆಕ್ಕವನ್ನ ನಾವು ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ನಾವು ನಿಯಮಗಳನ್ನ ತಿಳ್ಕೊಬೇಕು. ನೋಡಿ, ಇದು ರೂಪಾಯಿ ಚಿಹ್ನೆ. ಇದನ್ನ ನಾವು ಹೇಗೆ ಬಿಡ್ತೀವಿ? ಈ ರೀತಿಯಲ್ಲಿ ಬರ್ತೇವೆ. ಈ ರೀತಿಯಲ್ಲಿ ಮೊದಲು ಬರ್ತಿದ್ವಿ, ಈಗ ಏನ್ ಮಾಡ್ತಾ ಇದೀವಿ? ಈ ರೀತಿ ಚಿಹ್ನೆಯನ್ನ ಉಪಯೋಗಿಸ್ತಾ ಇದ್ದೀವಿ. ಈ ರೀತಿ ಅಂದ್ರೆ ಇದೇನಾಯ್ತು? ರೂಪಾಯಿ. ಹೌದಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ಪೈಸೆಗಳಲ್ಲಿ. ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ತಿಳ್ಕೊಬೇಕಂದ್ರೆ, ಈ ರೂಪಾಯಿ ಇದ್ದದ್ದು ಏನನ್ನ ಮಾಡಬೇಕಾಗಿದೆ? ಪೈಸೆ. ಹೌದಾ? ಈ ರೂಪಾಯಿ ಇದ್ದದನ್ನ ನಾವು ಏನ್ ಮಾಡ್ಬೇಕಾಗಿದೆ? ಪೈಸೆ ಮಾಡ್ಬೇಕಾಗಿದೆ. ಹಾಗಾದ್ರೆ ರೂಪಾಯಿ ಇದ್ದದ್ದು ಪೈಸೆ ಆಗ್ಬೇಕಂದ್ರೆ ನಾವು ಇಲ್ಲಿದ್ದಂತ ಸಂಖ್ಯೆಗೆ ಏನ್ ಮಾಡ್ಬೇಕು? 100ರಿಂದ ಗುಣಿಸಬೇಕು. ಏನ್ ಮಾಡ್ಬೇಕು? 100ರಿಂದ ಗುಣಿಸಬೇಕು. ಈ ರೂಪಾಯಿ ಇದ್ದದ್ದು ಪೈಸೆ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? 100ರಿಂದ ಗುಣಿಸಬೇಕು. ಹೌದಾ? ನೋಡಿ, ರೂಪಾಯಿ ಇದ್ದದ್ದು ಪೈಸೆ ಆಗ್ಬೇಕಂದ್ರೆ 100ರಿಂದ ಗುಣಿಸಬೇಕು. ಈಗಾಗಲೇ ನಮ್ಗೆ ಇದಂದ್ರೆ ರೂಪಾಯಿ ಎಷ್ಟು ರೂಪಾಯಿ ಇದೆ? 82 ರೂಪಾಯಿ ಇದೆ. ಹಾಗಾದ್ರೆ 82 ಇದು ರೂಪಾಯಿ. ಇದಕ್ಕೆ ನಾ ಏನ್ ಮಾಡ್ಬೇಕು? 100ದಿಂದ ಗುಣಿಸಬೇಕು. 100ದಿಂದ ಗುಣಿಸಬೇಕು. ಎಷ್ಟಾಗ್ತಾ ಇದೆ? ಗುಣಿಸಿದಾಗ 8 2 ಇವೆರಡು 0 ಬರ್ತಾ ಇದೆ. 8200 ಪೈಸೆಗಳು. ಹೌದಾ? ನೋಡಿ, ಈ 82 ಇಲ್ಲಿ ಯಾವ್ದ್ರಲ್ಲಿದೆ? ರೂಪಾಯಿ. ಈ ರೂಪಾಯಿಲಿರುವಂತ ಸಂಖ್ಯೆಗೆ ನಾವು 100ರಿಂದ ಗುಣಿಸಬೇಕು. ಗುಣಿಸಿದಾಗ ಇದು ರೂಪಾಯಿ ಇದ್ದದ್ದು ಏನಾಗ್ತಾ ಇದೆ? ಪೈಸೆಗಳು. ಇದು ಏನಾಯ್ತು? ಪೈಸೆಗಳು ಆಗಿ ಪರಿವರ್ತನೆ ಆಯ್ತು. ಹಾಗಾದ್ರೆ ನಾವಿಲ್ಲಿ ಇನ್ನೊಂದು ವಿಷಯವನ್ನ ಚರ್ಚೆ ಮಾಡೋಣ. ಈಗ ರೂಪಾಯಿ ಇದ್ದದ್ದು ಪೈಸೆ ಆಗಿದೆ. ಈಗ ನಾವು ಇಲ್ಲಿ ಏನ್ ತಿಳ್ಕೊಳ್ಳೋಣ? ಪೈಸೆ ಇದ್ದದ್ದು ನಮ್ಗೆ ಏನಾಗಬೇಕಾಗಿದೆ? ರೂಪಾಯಿ. ಹೌದಾ? ಪೈಸೆ ಇದ್ದದ್ದು ಏನಾಗಬೇಕಾಗಿದೆ? ರೂಪಾಯಿ ಆಗ್ಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ನೋಡಿ, ರೂಪಾಯಿ ಇದ್ದದ್ದು ಪೈಸೆ ಆಗ್ಬೇಕಂದ್ರೆ 100ರಿಂದ ಗುಣಿಸಬೇಕು. ಹಾಗಾದ್ರೆ ಪೈಸೆ ಇದ್ದದ್ದು ರೂಪಾಯಿ ಆಗ್ಬೇಕಂದ್ರೆ 100ರಿಂದ ಏನ್ ಮಾಡ್ಬೇಕು? ಭಾಗಿಸಬೇಕು. ಏನ್ ಮಾಡ್ಬೇಕು? ಭಾಗಿಸಬೇಕು. ಹೌದಾ? ಹಾಗಾದ್ರೆ ಇಲ್ಲೊಂದು ನಾವು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಏನಂದ್ರೆ 3500 ಪೈಸೆಗಳು. ನೋಡಿ, 3500 ಪೈಸೆಗಳು. ನೋಡಿ, ಪ್ರಶ್ನೆಯಲ್ಲಿ ಪೈಸೆಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನ ರೂಪಾಯಿದ ಮಾಡ್ಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕು? 100ರಲ್ಲಿ ಭಾಗಿಸಬೇಕು. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋತಾನೆ ಅಂದ್ರೆ 3500 ಭಾಗಾಕಾರ. ಈ ರೀತಿಯಲ್ಲಿ ಭಾಗಾಕಾರ ಬರ್ಕೋತೀವಿ. 100ರಿಂದ ಭಾಗಿಸಬೇಕಾಗಿದೆ. 100ರಿಂದ ಭಾಗಿಸಬೇಕಾಗಿದೆ. ಇಲ್ಲೇನಾಯ್ತು? ಇವೆರಡು 0 ಕ್ಯಾನ್ಸಲ್ ಆಯ್ತು. 3500 100ರಲ್ಲಿ ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು? 35 ಬಂತು. ಈ 35ಗೆ ಏನಾಯ್ತಂದ್ರೆ ರೂಪಾಯಿ. 35 ರೂಪಾಯಿಗಳು.
ಅಂದ್ರೆ ಇಲ್ಲಿ ಇವೇ ಎರಡು ಮುಖ್ಯವಾದ ವಿಷಯಗಳು. ರೂಪಾಯಿ ಇದ್ದದನ್ನ ಪೈಸೆ ಮಾಡ್ಬೇಕಂದ್ರೆ 100ರಿಂದ ಗುಣಿಸಬೇಕು, ಪೈಸೆ ಇದ್ದದ್ದು ರೂಪಾಯಿ ಮಾಡ್ಬೇಕಂದ್ರೆ 100ರಿಂದ ಭಾಗಿಸಬೇಕು. ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.